ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಇಂದು ನಡೆದ ಸಮಾಜಶಾಸ್ತ್ರ ಕೀ ಆನ್ಸರ್ ನೋಡೋಣ. ರೋಮನ್ ಅಂಕಿ ಐ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಒಂದನೇ ಕ್ವಶನ್, ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ. ಕರೆಕ್ಟ್ ಆನ್ಸರ್ ಸಿ, ಕಾವೇರಿ ಜಲವಿವಾದ. ಕ್ವಶನ್ ನಂಬರ್ 2, ಸರಿಯಾದ ಜೋಡಿಗಳನ್ನು ಗುರುತಿಸಿ. ಎ, ದಕ್ಷಿಣ ವಲಯದ ಬುಡಕಟ್ಟು. ಬಿ, ವಿಶೇಷ ವಿವಾಹ ಕಾಯ್ದೆ. ಸಿ, ಬುಡಕಟ್ಟು ಪಂಚಶೀಲ. ಡಿ, ನಾರಾಯಣಗೌಡ ಆಯೋಗ. ಕರೆಕ್ಟ್ ಆನ್ಸರ್ ಬಿ, ಎ ತ್ರಿಬಲ್ ಐ. ಬಿ, ಐವಿ. ಸಿ, ಬುಡಕಟ್ಟು ಪಂಚಶೀಲ ಜವಾಹರಲಾಲ್ ನೆಹರು. ಡಿ, ನಾರಾಯಣಗೌಡ ಆಯೋಗ ಕರ್ನಾಟಕ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಆಗಿರುವುದರಿಂದ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ರೋಮನ್ ಅಂಕಿ 3, ಸುಲಭ ಇಂಟರ್ನ್ಯಾಷನಲ್ ಸ್ಥಾಪಕರು. ಕರೆಕ್ಟ್ ಆನ್ಸರ್ ಎ, ಡಾಕ್ಟರ್ ಬಿಂದೇಶ್ವರ ಪಾರಖ್. 4ನೇ ಕ್ವಶನ್, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ. ಕರೆಕ್ಟ್ ಆನ್ಸರ್ ಬಿ, MS ಸ್ವಾಮಿನಾಥನ್. 5ನೇ ಕ್ವಶನ್, ಕನ್ನಡದ ಮೊದಲ ವಾರ್ತಾ ಪತ್ರಿಕೆ. ಕರೆಕ್ಟ್ ಆನ್ಸರ್ ಡಿ, ಮಂಗಳೂರು ಸಮಾಚಾರ. ರೋಮನ್ ಅಂಕಿ 2, ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. 6ನೇ ಕ್ವಶನ್, 2011ರ ಜನಗಣತಿಯ ಪ್ರಕಾರ ಭಾರತೀಯ ಲಿಂಗಾನುಪಾತ. ಕರೆಕ್ಟ್ ಆನ್ಸರ್ 940. 7ನೇ ಕ್ವಶನ್, ಬ್ರಹ್ಮ ಸಮಾಜದ ಸ್ಥಾಪಕರು ಡ್ಯಾಶ್. ರಾಜಾ ರಾಮ್ ಮೋಹನ್ ರಾಯ್. ಕರೆಕ್ಟ್ ಆನ್ಸರ್. 8ನೇ ಕ್ವಶನ್, ಮಹಿಳಾ ಸಬಲೀಕರಣ ವರ್ಷ ಡ್ಯಾಶ್. ಕರೆಕ್ಟ್ ಆನ್ಸರ್ 2001. 9ನೇ ಕ್ವಶನ್, ಭೀಮಸೇನಾ ಸ್ಥಾಪಕರು ಡ್ಯಾಶ್. ಬಿ, ಶ್ಯಾಮ್ ಸುಂದರ್. ಹಾಗೆಯೇ 10ನೇ ಕ್ವಶನ್, ಬಹುರಾಷ್ಟ್ರೀಯ ಕಂಪನಿ. ಕರೆಕ್ಟ್ ಆನ್ಸರ್ ಇನ್ಫೋಸಿಸ್. ರೋಮನ್ ಅಂಕಿ 3, ಹೊಂದಿಸಿ ಬರೆಯಿರಿ. 11ನೇ ಕ್ವಶನ್, ಎ, ಭಾಷೆ ಸಮೀಕ್ಷೆ. ಕರೆಕ್ಟ್ ಆನ್ಸರ್ ಐವಿ ಗ್ರಿಯರ್ಸನ್. ಬಿ, ನರಸಿಂಗನ ಕುಟುಂಬ. ಕರೆಕ್ಟ್ ಆನ್ಸರ್ ವಿ, ಲೋಕೂರು ಗ್ರಾಮ. ಹಾಗೆಯೇ ಸಿ, ಯಶಸ್ವಿನಿ. ಕರೆಕ್ಟ್ ಆನ್ಸರ್ II, ಆರೋಗ್ಯ ವಿಮೆ ಯೋಜನೆ. ಬಿ, ದುರಾಯಿ ಮಾರುಕಟ್ಟೆ. ಮಲಪ್ರಭಾ ಹೋರಾಟ. ಹಾಗೆಯೇ ಇ, ಉಳುಮೆ ಭೂಮಿ. III, ಕಾಗೋಡು ಸತ್ಯಾಗ್ರಹ. ಕರೆಕ್ಟ್ ಆನ್ಸರ್. ಹಾಗೆಯೇ ರೋಮನ್ ಅಂಕಿ 2, ಈ ಕೆಳಗಿನ ಪ್ರಶ್ನೆಗಳಲ್ಲಿ ತಲಾ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವಶನ್, ಭಾರತದ ಪ್ರಾಚೀನ ನಾಗರಿಕತೆಯನ್ನು ಹೆಸರಿಸಿ. ಹಾಗೆ 13ನೇ ಕ್ವಶನ್, ಕಾಸ್ಟ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದವರು ಯಾರು. 14ನೇ ಕ್ವಶನ್, ಲಿಜಾನ್ಸ್ನ ಕೇಂದ್ರ ಕಚೇರಿ ಎಲ್ಲಿದೆ. 15ನೇ ಕ್ವಶನ್, ಯಾವುದಾದರೂ ಒಂದು ಸಾಮಾಜಿಕ ಸಂಪರ್ಕ ತಾಣವನ್ನು ಬರೆಯಿರಿ. 16ನೇ ಕ್ವಶನ್, SNDPಯನ್ನು ವಿಸ್ತರಿಸಿ. 12, 13, 14, 15, 16 ಇವು 5ಕ್ಕೆ ಆನ್ಸರ್ ನೋಡೋಣ. 12ನೇ ಕ್ವಶನ್ಗೆ ಆನ್ಸರ್ ಸಿಂಧೂ ಕಣಿವೆ ನಾಗರಿಕತೆ. ಹಾಗೆಯೇ 13ನೇ ಕ್ವಶನ್ಗೆ ಆನ್ಸರ್ JH ಹಟನ್. 14ನೇ ಕ್ವಶನ್ಗೆ ಆನ್ಸರ್ ಮುಂಬೈ. 15ನೇ ಕ್ವಶನ್ಗೆ ಆನ್ಸರ್ ಫೇಸ್ಬುಕ್. SNDPಯನ್ನು ವಿಸ್ತರಿಸಿ. 16ನೇ ಕ್ವಶನ್ಗೆ ಆನ್ಸರ್ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ. ಹಾಗೆಯೇ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವಿ, ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ತಲಾ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವಶನ್, ಜನಸಂಖ್ಯೆಯ ಲಾಭಾಂಶ ಎಂದರೇನು. 18ನೇ ಕ್ವಶನ್, ಕರ್ನಾಟಕದ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ. 19ನೇ ಕ್ವಶನ್, ಸೂಕ್ಷ್ಮ ಹಣಕಾಸು ಎಂದರೇನು. 20ನೇ ಕ್ವಶನ್, ಕೊಳಚೆ ಪ್ರದೇಶ ಎಂದರೇನು. ಇವು 4 17, 18, 19, 20ಕ್ಕೆ ಆನ್ಸರ್ ನೋಡೋಣ. 17, 18, 19, 20ನೇ ಕ್ವಶನ್ಗೆ ಆನ್ಸರ್ ನೋಡೋಣ. 17ನೇ ಕ್ವಶನ್ಗೆ ಆನ್ಸರ್ ಇದೆ ನೋಡಿ, ಸ್ಕ್ರೀನ್ಶಾಟ್ ಹಿಡ್ಕೊಳ್ಳಿ ಅಥವಾ ಬರೆದುಕೊಳ್ಳಿ. 18ನೇ ಕ್ವಶನ್ಗೆ ಆನ್ಸರ್ ಲಿಂಗಾಯತ ಮತ್ತು ಒಕ್ಕಲಿಗ. ಹಾಗೆ 19ನೇ ಕ್ವಶನ್ಗೆ ಆನ್ಸರ್ ಸಹ ಇದೆ ನೋಡಿ, ಸೂಕ್ಷ್ಮ ಹಣಕಾಸು ಎಂದರೇನು. 20ನೇ ಕ್ವಶನ್ಗೆ ಆನ್ಸರ್ ಸಹ ಇದೆ ನೋಡಿ. ಹಾಗೆ 21ನೇ ಕ್ವಶನ್ ಹತ್ತು ನೋಡೋಣ ಬನ್ನಿ. 21ನೇ ಕ್ವಶನ್, ಯಾವುದಾದರೂ 2 ಆನ್ಲೈನ್ ಶಾಪಿಂಗ್ ತಾಣಗಳನ್ನು ತಿಳಿಸಿ. 22ನೇ ಕ್ವಶನ್, ಭಾರತದ ಯಾವುದಾದರೂ 2 ಮಹಿಳಾ ಸಂಘಟನೆಗಳನ್ನು ಬರೆಯಿರಿ. 23ನೇ ಕ್ವಶನ್, ಸಂಸ್ಕೃತಾನುಕರಣವನ್ನು ವ್ಯಾಖ್ಯಾನಿಸಿ. 24ನೇ ಕ್ವಶನ್, ಪಾಶ್ಚಾತ್ಯೀಕರಣದ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ. 21, 22, 23, 24ಕ್ಕೆ ಆನ್ಸರ್ ನೋಡೋಣ. 21ನೇ ಕ್ವಶನ್ಗೆ ಆನ್ಸರ್ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಆಗಿರುತ್ತದೆ. 22ನೇ ಕ್ವಶನ್ಗೆ ಆನ್ಸರ್ ಸಹ ಇದೆ ನೋಡಿ,
ಭಾರತೀಯ ಮಹಿಳಾ ಒಕ್ಕೂಟ ಮತ್ತು ರಾಷ್ಟ್ರೀಯ ಮಹಿಳಾ ಒಕ್ಕೂಟ. 23ನೇ ಕ್ವಶನ್ಗೆ ಆನ್ಸರ್ ಸಹ ಇದೆ ನೋಡಿ. ಹಾಗೆ 24ನೇ ಕ್ವಶನ್ಗೆ ಆನ್ಸರ್ ಸಹ ಇದೆ ನೋಡಿ. ಇಂದು ನಡೆದ ಸೋಷಿಯಾಲಜಿ ಎಕ್ಸಾಮ್ನಲ್ಲಿ ಬಂದಿರುವ 5 ಅಂಕ ಮತ್ತು 10 ಅಂಕ ಕ್ವಶನ್ಗಳನ್ನು ನೋಡ್ಕೊಳ್ಳಿ.